ಮಂಡ್ಯಕ್ಕೂ ಈ ಭ್ರೂಣ ಹತ್ಯೆಗೂ ಯಾಕೋ ಸಂಬಂಧ ಒಂದು ಮುರಿದು ಬೀಳೋ ಹಾಗೆ ಕಾಣಿಸ್ತಲೇ ಇಲ್ಲ. ಎಷ್ಟೇ ತನಿಖೆಯನ್ನ ಮಾಡಿದ್ರು, ಎಷ್ಟೇ ಎಚ್ಚರಿಕೆಯನ್ನ ಕೊಟ್ಟರೂ ಕೂಡ ಇಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಪ್ರಕರಣ ಮುಂದುವರಿತಲೇ ಇದೆ. ಬರೀ ಹೊಟ್ಟೆ ಒಳಗಿರುವಂತಹ ಭ್ರೂಣವನ್ನ ಮಾತ್ರ ಅಲ್ಲ, ಇವ್ರು ಮಾಡ್ತಾ ಇರುವಂತಹ ಕಿರಿಕ ಕೆಲಸದಿಂದ ಮಗುವನ್ನ ಹೊತ್ತಂತಹ ತಾಯಿಯ ಜೀವಕ್ಕೂ ಕೂಡ ಅಪಾಯ ಎದುರಾಗ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ಮಂಡ್ಯ ಜಿಲ್ಲೆಯ ಹಳ್ಳಿಗೂ ಹಬ್ಬಿರುವ ಭ್ರೂಣ ಹತ್ಯೆ ದಂತೆ. ಭ್ರೂಣ ಹತ್ಯೆಯಿಂದ ಮಹಿಳೆಯರ ಜೀವಕ್ಕೆ ಅಪಾಯ. ಮಂಡ್ಯ ಜಿಲ್ಲೆ ಈಗ ಹೆಣ್ಣು ಭ್ರೂಣ ಹತ್ಯೆ ಪ್ರಕರಣದಿಂದ ಪದೇ ಪದೇ ಸುದ್ದಿಯಾಗ್ತಾ ಇದೆ. ಈಗ ಹುಳ್ಳೇನಹಳ್ಳಿಯ ಆಲೆಮನೆ ಪಾಂಡವಪುರದ ಸರ್ಕಾರಿ ಹೆಲ್ತ್ ಕ್ವಾರ್ಟರ್ಸ್ ನಲ್ಲಿ ನಡೀತಾ ಇದ್ದಂತಹ ಹೆಣ್ಣು ಭ್ರೂಣ ಹತ್ಯೆ ಪ್ರಕರಣ ಬೆಳಕಿಗೆ ಬಂದಿದೆ. ಈ ದಂಧೆಯಲ್ಲಿ ಭಾಗಿಯಾಗಿರುವವರು ಇದೀಗ ಪೊಲೀಸರ ಅತಿಥಿಯಾಗಿದ್ದಾರೆ. ಇಷ್ಟಾದ್ರೂ ಕೂಡ ಮಂಡ್ಯದಲ್ಲಿ ಈ ಕರಾಳ ದಂಧೆ ಮಾತ್ರ ನಿಂತಿಲ್ಲ. ಈ ಖತರ್ನಾಕ್ ಗ್ಯಾಂಗ್ ಓಮಿನಿ ವ್ಯಾನ್ ನಲ್ಲಿ ಸ್ಕ್ಯಾನಿಂಗ್ ಮಿಷನ್ ಅನ್ನ ಇಟ್ಕೊಂಡು ಹಳ್ಳಿಗಳಿಗೆ ಹೋಗಿ ಸ್ಕ್ಯಾನಿಂಗ್ ಮಾಡಿ ಒಂಟಿ ಮನೆಯಲ್ಲಿ ಮಾತ್ರೆಯ ಮೂಲಕ ಅಬೋರ್ಷನ್ ಮಾಡ್ತಾ ಇದ್ರು. ಕಳೆದ ಏಪ್ರಿಲ್ ತಿಂಗಳು ಶ್ರೀರಂಗಪಟ್ಟಣದ ಮೂಲದ ಮಾಲಾಶ್ರೀ ಅನ್ನೋರು ನರ್ಸ್ ಶ್ರುತಿ ಬಳಿ ಅಬೋರ್ಷನ್ ಮಾಡಿಸಿಕೊಂಡಿದ್ದಾರೆ. ಸ್ಕ್ಯಾನಿಂಗ್ಗೆ 13,000 ರೂಪಾಯಿ, ಅಬೋರ್ಷನ್ಗೆ 20,000 ಹಣ ನೀಡಿ ಅಕ್ರಮವಾಗಿ ಅಬೋರ್ಷನ್ ಮಾಡಿಸಿಕೊಂಡಿದ್ದಾರೆ. ಆದ್ರೆ ಮಾಲಾಶ್ರೀಗೆ ರಕ್ತಸ್ರಾವ ನಿಲ್ಲದ ಕಾರಣ ಪಾಂಡವಪುರ ತಾಲೂಕು ಆಸ್ಪತ್ರೆಗೆ ಬಂದಿದ್ದಾರೆ. ವೈದ್ಯರು ಸ್ಕ್ಯಾನಿಂಗ್ ಮಾಡಿಸಿದ ವೇಳೆ ಅಬೋರ್ಷನ್ ಸರಿಯಾಗಿ ಆಗದ ಕಾರಣ ಈ ರೀತಿ ರಕ್ತಸ್ರಾವವಾಗ್ತಾ ಇರುವುದು ತಿಳಿದು ಬಂದಿದೆ. ಇನ್ನು ಈ ಪ್ರಕರಣದಲ್ಲಿ ನರ್ಸ್ ಶ್ರುತಿ, ಸ್ಕ್ಯಾನಿಂಗ್ ಮಾಡಿದಂತಹ ಅಭಿ, ಮಾಲಾಶ್ರೀ ಪತಿ ರವಿಕುಮಾರ್ ಹಾಗೂ ಆಶಾ, ಶಿವರಾಜ್, ಚೇತನ್ ಅನ್ನೋರು ಭಾಗಿಯಾಗಿದ್ದು ಇವರ ವಿರುದ್ಧ ಮೇಲ್ಕೋಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಲಾಗಿದೆ. ಪಾಂಡವಪುರ ಜನರಲ್ ಹಾಸ್ಪಿಟಲ್ಗೆ ಬರ್ತಾರೆ. ಇಂಟರ್ಮಿಟೆಂಟ್ ಬ್ಲೀಡಿಂಗ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಅವಾಗ ಇವರು ಹಿಸ್ಟ್ರಿ ಕೇಳಿದಾಗ ಏನು ಹೇಳಲ್ಲ, ನನಗೆ ಬ್ಲೀಡಿಂಗ್ ಈ ರೀತಿ ಆಗ್ತದೆ, ಮಂತ್ಲಿ ಬ್ಲೀಡಿಂಗ್ ಅಲ್ಲಿ ಅಂತ ಹೇಳಿರ್ತಾರೆ. ಅವಾಗ ಇವರು ಡೌಟ್ ಪಟ್ಟು ಅವ್ರೇನ್ ಮಾಡ್ತಾರೆ, ಒಂದು ಸ್ಕ್ಯಾನಿಂಗ್ ಗೆ ಬರೀತಾರೆ. 1.5 ತಿಂಗಳು ಅಬಾರ್ಟ್ ಆಗಿರೋದು ಕಂಪ್ಲೀಟ್ ಅಬಾರ್ಟ್ ಆಗಿಲ್ಲ, ಇನ್ಕಂಪ್ಲೀಟ್ ಅಬಾರ್ಟ್ ಆಗಿಲ್ಲ. ಅದಾದ್ಮೇಲೆ ಬ್ಲೀಡಿಂಗ್ ಆಗಿ ಅದು ಇನ್ಫೆಕ್ಟ್ ಆಗಿ ಇವತ್ತು ನಮಗೆ ಬಂದು ಸಿಕ್ಕಿರೋದ್ರಿಂದ ನಾವು ಈ ಕೇಸ್ ಮೇಲೆ ಆ ಶ್ರುತಿ ಅನ್ನೋಳ ಮೇಲೆ ಒಂದು ಕೇಸನ್ನ ನಾವು ಬುಕ್ ಮಾಡಿದ್ವಿ. ಒಟ್ಟಾರೆ ಹೆಣ್ಣು ಭ್ರೂಣ ಹತ್ಯೆ ದಂಧೆಗೆ ಕಡಿವಾಣ ಹಾಕಬೇಕಾಗಿದೆ. ರೋಹಿತ್, ಪಬ್ಲಿಕ್ ಟಿವಿ, ಮಂಡ್ಯ.